ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಇದೇ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತಹ ಅಳಿಲು ಸೇವೆಗೆ ಪ್ರತಿಯೊಬ್ಬರು ಕೂಡ ಮುಂದಾಗ್ತಾ ಇದ್ದಾರೆ. ಬಾಗಲಕೋಟೆ ನಗರದಲ್ಲಿ ಇಂದು ಶ್ರೀರಾಮ ತಾರಕ ಹೋಮವನ್ನು ಆಯೋಜನೆ ಮಾಡಲಾಗಿತ್ತು. ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ನಡೆದ ಶ್ರೀರಾಮ ತಾರಕ ಹೋಮದಲ್ಲಿ 108 ದಂಪತಿಗಳು ಹೋಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ನಗರದ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿದರು. ನಗರದ ಪಂಡಿತ ನಾಗಸಂಪಿಗೆ ಆಚಾರ್ಯರ ತಂಡದಿಂದ ಶ್ರೀರಾಮ ತಾರಕ ಹೋಮ ಯಶಸ್ವಿಯಾಗಿ ಜರುಗಿದೆ. अयोध्यापति श्री रामचंद्र की जय। श्री राम जय राम बोलो श्री रामचंद्र भगवान की जय। श्री राम जय श्री राम जय श्री राम जय श्री राम ओम श्री रामाय नमः। ओम श्री रामाय नमः। ओम श्री रामाय नमः। ओम श्री रामचंद्राय नमः। ओम श्री रामचंद्राय ಇದು ನಮ್ಮ ಕಾಲದಲ್ಲಿ ಆಗ್ತಾ ಇರೋದು ವಿಶೇಷ 550 ವರ್ಷಗಳ ಹಿಂದೆ ಮಾಡಿರುವಂತಹ ಅನ್ಯಾಯ. ಅನೇಕ ಜನ ತೀರುವುದು ಹೋರಾಟ ಮಾಡಿದ್ರು, ಅದಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ರು. ಅದರ ಈಗ ಕಾಲದಲ್ಲಿ ಬಂದು ರಾಮ ಮಂದಿರ ಆಗ್ತಾ ಇದೆ. ನಾನು 2 ಸಲ ಅಯೋಧ್ಯೆಗೆ ಹೋಗಿ ಬಂದೆ. ಏನು ಕೆಲಸ ನಡೀತಾ ಇದೆ. ಇದು ಈಗ 22ಕ್ಕೆ ಗಲಾಟೆ ಭಾಳ ಜನ ಗದ್ದಲ ಆಯಿತು ಅಂತ ಹೇಳಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ 22ನೇ ತಾರೀಕು ನಡೆಯುತ್ತೆ. ತಮ್ಮದೇ ಆದಂತಹ ಕೈಂಕರ್ಯಗಳಲ್ಲಿ ರಾಮನ ಭಕ್ತರು ತೊಡಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ವಿಶೇಷವಾಗಿ ಶ್ರೀರಾಮ ತಾರಕ ಹೋಮವನ್ನು ಏರ್ಪಡಿಸಿದ್ದಾರೆ. ಯಾವಾಗ ಜರುಗಿದ್ದು, ಹೇಗೆ ನಡೀತು, ಅಂದಾಜು ಎಷ್ಟು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸೇರಿದ್ರು, ಏನಿದೆ ಮಾಹಿತಿ ಸೋಮಶೇಖರ್? ದಿವ್ಯ, ಬರುವಂತಹ ಜನವರಿ 22ರಂದು ಶ್ರೀರಾಮ ಮಂದಿರ ಉದ್ಘಾಟನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇರುವುದರಿಂದ ಈಗಾಗಲೇ ದೇಶಾದ್ಯಂತ ರಾಮನ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೆರವೇರಿಸುವುದರ ಮೂಲಕ ತಮ್ಮದೇ ಆದ ಭಕ್ತಿಯನ್ನ ಸಮರ್ಪಣೆ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಬಾಗಲಕೋಟೆ ನಗರದಲ್ಲಿಯೂ ಕೂಡ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿರುವಂತಹ ಗೌರಿಶಂಕರ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀರಾಮ ತಾರಕ ಹೋಮವನ್ನ ನೆರವೇರಿಸುವಂತದ್ದು. ಬೆಳಗ್ಗೆ 7 ಗಂಟೆಯಿಂದಲೇ ಈ ಹೋಮ ಹವನಾದಿಗಳು ಆರಂಭಗೊಂಡಿವೆ. ಬಾಗಲಕೋಟೆ ನಗರದ ಪಂಡಿತ್ ನಾಗಬಿಂದು ಮಾಧವಾಚಾರ್ಯ ಅವರ ನೇತೃತ್ವದ ತಂಡ ಈ ಹೋಮ ಹವನಾದಿಗಳನ್ನ ನೆರವೇರಿಸಿಕೊಟ್ಟಿರುವಂತದ್ದು. ಬಾಗಲಕೋಟೆ ನಗರದಲ್ಲಿ 108 ದಂಪತಿಗಳಿಂದ 108 ಹೋಮ ಕುಂಡಗಳನ್ನ ಅಲ್ಲಿ ನಿರ್ಮಾಣ ಮಾಡುವುದರ ಮೂಲಕ ಈ ತಾರಕ ಹೋಮವನ್ನ ಏರ್ಪಡಿಸಿರುವಂತದ್ದು. ಜನವರಿ 22ರಂದು ರಾಮ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇರೋದ್ರಿಂದ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ಈ ಎಲ್ಲಾ ಕಾರ್ಯಕ್ರಮಗಳು ಸುಸೂತ್ರವಾಗಿ ಜರುಗಲಿ, ಇಡೀ ದೇಶದೆಲ್ಲೆಡೆ ರಾಮ ನಾಮ ಪಸರಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಹಾಗೂ ಬೆಳಗಾವಿ ವಿಭಾಗದ ಸಹ ಪ್ರಭಾರಿ ಬಸವರಾಜ್ ಎಂಕಂಚಿ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಸೇರಿದಂತೆ ಬಿಜೆಪಿ ಪಕ್ಷದ ಪ್ರಮುಖರ ನೇತೃತ್ವದಲ್ಲಿ ಈ ಶ್ರೀರಾಮ ತಾರಕ ಹೋಮವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಹೀಗಾಗಿ ಬೆಳಗ್ಗೆ 7 ಗಂಟೆಯಿಂದಲೇ 108 ಹೋಮ ಕುಂಡಗಳಲ್ಲಿ ಈ ಹೋಮ ಹವನಾದಿಗಳು ಜರುಗಿರುವಂತದ್ದು. 10 ಗಂಟೆಯ ಬಳಿಕ ಪೂರ್ಣಾಹುತಿಯನ್ನ ನೀಡುವುದರ ಮೂಲಕ ಈ ಹೋಮ ಹವನಗಳನ್ನ ಸಮಾರೋಪಗೊಳಿಸಿರುವಂತದ್ದು. ಜನವರಿ 22ರಂದು ಇಡೀ ವಿಶ್ವವೇ ಕಾತರದಿಂದ ಭಾರತ ದೇಶದತ್ತ ನೋಡ್ತಾ ಇರುವಂತಹ ಒಂದು ವಾತಾವರಣ ಸದ್ಯಕ್ಕೆ ನಿರ್ಮಾಣವಾಗ್ತಾ ಇರುವಂತದ್ದು. ಜನವರಿ 22ರಂದು ನಡೆಯಲಿರುವ ಆ ಒಂದು ಘಳಿಗೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ರಾಷ್ಟ್ರರು ಕಾತುರದಿಂದ ಕಾಯ್ತಾ ಇರುವಂತದ್ದು. ಹೀಗಾಗಿ ಪೂರ್ವಭಾವಿಯಾಗಿಯೇ ತಮ್ಮದೇ ಆದಂತಹ ವಿಭಿನ್ನ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಇವತ್ತು ಬಾಗಲಕೋಟೆ ನಗರದಲ್ಲಿ ನಡೆದಿರುವಂತಹ ಶ್ರೀರಾಮ ತಾರಕ ಹೋಮ ಅಂತ ಹೇಳ್ಬೋದು. ಬಾಗಲಕೋಟೆ ನಗರದ ಸಾವಿರಾರು ಜನ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. 108 ಜನ ದಂಪತಿಗಳು ಹೋಮ ಹವನಾದಿಗಳನ್ನ ನೆರವೇರಿಸಿಕೊಟ್ರು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.